ಪಡಿತರ ಚೀಟಿ ತಿದ್ದುಪಡಿ ಹಾಗೂ ಕೆವೈಸಿಗೆ ಸರ್ವರ್ ಸಮಸ್ಯೆ ಆಗಿದೆ. ಸರ್ವರ್ ಸಮಸ್ಯೆಯಿಂದ ಪಡಿತರ ಪಡೆಯೋದಕ್ಕೆ ಜನರು ಪರದಾಡ್ತಿದ್ದಾರೆ. ಧಾರವಾಡದ ಬಹುತೇಕ ಪಡಿತರ ಅಂಗಡಿಗಳಲ್ಲೂ ಸಮಸ್ಯೆ ಆಗಿದೆ. ಬೆಳಗ್ಗೆಯಿಂದ ರೇಷನ್ ಅಂಗಡಿಯ ಮುಂದೆ ನಿಂತು ಜನ ಸುಸ್ತಾಗಿದ್ದಾರೆ. ಕೂಲಿ ಕೆಲಸ ಬಿಟ್ಟು ರೇಷನ್ಗಾಗಿ ಕ್ಯೂನಲ್ಲಿ ನಿಂತಿದ್ದಾರೆ ಜನ. ಸರ್ವರ್ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಸರ್ಕಾರಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸರ್ವರ್ ಸಮಸ್ಯೆ ಆಗಿರೋದ್ರಿಂದಲೇ ಪಡಿತರ ಪಡೆಯೋದಕ್ಕೆ ಜನರಿಗೆ ಪರದಾಟ ಆಗ್ತಾ ಇರೋದು. ಧಾರವಾಡದ ಬಹುತೇಕ ಪಡಿತರ ಅಂಗಡಿಗಳಲ್ಲಿ ಈ ಸಮಸ್ಯೆ ಇದೆ. ಪಡಿತರ ಚೀಟಿ ತಿದ್ದುಪಡಿ ಹಾಗೂ ಕೆವೈಸಿಗೆ ಸರ್ವರ್ ಸಮಸ್ಯೆ ಎದುರಾಗಿದೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಸರ್ಕಾರಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಆಹಾರ ಇಲಾಖೆಯ ಸಚಿವರು ನೋಡಬೇಕಾದಂಥ ಸ್ಟೋರಿ ಇದು. ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ಸರ್ವರ್ ಪ್ರಾಬ್ಲಮ್ನಿಂದ ಅಂದರೆ ಗ್ರಾಹಕರಿಗೆ ಸರಿಯಾಗಿ ರೇಷನ್ ಸಿಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರತಿಯೊಂದು ರೇಷನ್ ಅಂಗಡಿ ಮುಂದೆ 3 ರಿಂದ 4 ಗಂಟೆವರೆಗೆ ಕಾಯುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಈಗ ನಾವು ಇರ್ತಕ್ಕಂಥದ್ದು ಧಾರವಾಡದ ಕೊಪ್ಪದ ಅಂದರೆ ಓಲ್ಡ್ DSP ಸರ್ಕಲ್ ಬಳಿ ಇರತಕ್ಕಂಥ ಒಂದು ರೇಷನ್ ಅಂಗಡಿ ಮುಂದೆ ಸಾಕಷ್ಟು ಜನರು ಕೂಡ ಇಲ್ಲಿ ಬೆಳಗ್ಗೆಯಿಂದನೇ ಬಂದು ರೇಷನನ್ನು ಪಡಲಿಕ್ಕೆ ಬಂದಿರುವಂಥದ್ದು. ಆದರೆ ಸದ್ಯ ಈಗ ಇಲ್ಲಿ ಸರ್ವರ್ ಸಮಸ್ಯೆಯಿಂದ ಬಂದಂಥ ಗ್ರಾಹಕರಿಗೆ ಸರಿಯಾಗಿ ರೇಷನ್ ಸಿಗ್ತಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸಿದ ಯಾವ ರೀತಿಯಾಗಿ ಕ್ಯೂವನ್ನು ಹಂಚ್ಕೊಂಡು ನಿಂತಿರುವಂಥದ್ದು. ಪ್ರಮುಖವಾಗಿ ಬೆಳಗ್ಗೆ 9 ಗಂಟೆಯಿಂದ ನಿಂತ್ಕೊಂಡಿದ್ದಾರೆ. ಈಗ ಸರಿ ಸುಮಾರು 1 ಗಂಟೆ ಆಗಲಿಕ್ಕೆ ಬಂದರೂ ಕೂಡ ಅಂದರೆ 4 ಗಂಟೆವರೆಗೂ ಕೂಡ ಈ ಅಂಗಡಿ ಮುಂದೆ ನಿಲ್ಲುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಎಲ್ಲ ಕೆಲಸಗಳನ್ನು ಬಿಟ್ಟು ರೇಷನನ್ನು ತೆಗೆದುಕೊಳ್ಳುವುದು ಒಂದು ದೊಡ್ಡ ಕೆಲಸ ಆಗಿದೆ ಜನಸಾಮಾನ್ಯರಿಗೆ. ಆಹಾರ ಇಲಾಖೆ ಕೂಡ ಸರಿಯಾದಂಥ ಸರ್ವರನ್ನು ನೀಡ್ತಾ ಇಲ್ಲ. ಇದರಿಂದ ರೇಷನ್ ಅಂಗಡಿಕಾರರು ಕೂಡ ಸದ್ಯ ಈಗ ರೇಷನನ್ನು ನೀಡಲು ಎಲ್ಲೊಂದು ಕಡೆ ವಿಳಂಬ ಆಗ್ತಾ ಇದೆ. ಸೊ ನೋಡಿ, ದೃಶ್ಯಗಳಲ್ಲಿ ತೋರಿಸಿದ್ದು ಯಾವ ರೀತಿಯಾಗಿ ಜನರು ಬಂದು ನಿಂತ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ರೇಷನ್ ಒಯ್ಯಲಿಕ್ಕೆ ಬಂದಂಥ ಒಬ್ಬರು ಜನರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಆಮೇಲೆ ನೀವು ಎಷ್ಟೊತ್ತಿಗೆ ಬಂದಿರಿ? ಸರ್, ನಾವು 9 ಗಂಟೆಗೆ ಇಲ್ಲೇ ಪಾಳೆ ಹಚ್ಚೀವಿ. ಎಲ್ಲ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಇಲ್ಲಿ ಪಾಳೆ ಹಚ್ಚೀವಿ. ರೇಷನಿಗೆ ಬಂದು ಸರ್ತಿಗೊಮ್ಮೆ ಇಲ್ಲೇ 3ನೇ ದಿವಸ ನಾ ಇವತ್ತು ಬಂದು ಹೋಗೋದು. ಬಂದು ಸರ್ತಿಗೊಮ್ಮೆ ಇಲ್ಲಿ ಏನೈತಲ್ಲ, ಸರ್ವರ್ ಇಲ್ಲ. ಹೆಬಟ್ ಕೊಟ್ಟರೆ ಸರ್ವರ್ ತೊಗೊಳೋದಲ್ಲ. ಒಂದು ಹೆಬಟ್ ಕೊಟ್ಟು 1 ತಾಸು ನಿಂದಿರ್ಬೇಕು ರೀ ಮೊದಲು. ಮತ್ತು ಸರ್ವರ್ ಇಲ್ಲ, ನಾಳೆ ಬರ್ರಿ ಅಂತಾರೆ. ನಾವು ಎಷ್ಟು ದಿವಸ ಅಂತ ಕೆಲಸ ಬಿಟ್ಟು ಇಲ್ಲಿ ನಿಂದಿರ್ಬೇಕು. ಇದು ರೇಷನ್ ನೆಟ ಕೊಡುವಲ್ರಿ ಅಂತಂದ್ರೆ KYC ಮಾಡ್ಕೊಂಡು ಕುಂತಾರೆ ಇವ್ರು. KYC ಏನು ಅವಶ್ಯ ಐತ್ರಿ? KYC ನಾವು ರೇಷನ್ದಾರ ಹೌದಲ್ಲ, ನಾವು ಹೆಬ್ಬಟ್ಟು ಕೊಟ್ಟಿರ್ತೀವಿ, ಎಲ್ಲ ಮಾಡಿರ್ತೀವಿ. ಮತ್ತು OTP ಯಾಕೆ ಕೊಡ್ಬೇಕು ಇವ್ರಿಗೆ? ಮೊದಲು KYC ಬಿಟ್ಟು ಹಾಕ್ರಿ, ನಮಗೆ ರೇಷನ್ ನೆಟ್ಟ ಕೊಡ್ರಿ ಮೊದಲು ಸಾಕು. ನೀವು ಬೆಳಗ್ಗೆ 9ಕ್ಕೆ ಪಾಳೆ ಹಚ್ಚೇನ್ರಿ ಇಲ್ಲಿ. 1ನೇ ದಿವಸ ಬಂದೆ 8 ಗಂಟೆಗೆ, ಇವರು 8 ಗಂಟೆಗೆ ತೆಗಿತಾರೆ. 8 ಗಂಟೆಗೆ ಪಾಳೆ ಹಚ್ಚಿದೆ. ಪಾಳೆ ಹಚ್ಚಿ 12 ತನಕ ನಿಂತೀನಿ, ಅವತ್ತೂ ಆಗಲಿಲ್ಲ. ಆಮೇಲೆ ಅದ್ರ ಮರನೇ ದಿವಸ ಬಂದೆ, ಅವತ್ತು 9 ಗಂಟೆಗೆ ಬಂದೆ. 9 ಗಂಟೆಗೆ ಇಲ್ಲೇ ಕೇಳ್ರಿ, ಅವ್ರ ಮಾಲಕರನ್ನ ಕೇಳ್ರಿ. 9 ಗಂಟೆಗೆ ಪಾಳೆ ಹಚ್ಚಿದ್ರೆ ಪಾಳೆ ನಮಗೆ ಎಷ್ಟೊತ್ತಿಗೆ ತೊಗೊಂಡಾರ? ಪಾಳೆ ಮೊದಲು ಅಲ್ಲಿ ತನಕ ಹೋಗಿತ್ತು. ಅಂತಂದ್ರೆ ಪಾಳೆ ಹಚ್ಕೊಂಡು ನಾವು ಬಂದು ಇಲ್ಲಿ ನಿಂತ್ರೆ ಮತ್ತೆ ಇದು ಇಲ್ಲ, ಸರ್ವರ್ ಇಲ್ಲ. 3 ತಾಸು 4 ತಾಸು ಸರ್ವರ್ ಇಲ್ಲ ಅಂತ ಅಂದ್ಕೊಂಡ್ರೆ ಮತ್ತು ನಾವು ಬಗ್ಸಿ ಈಗ ದುಡ್ಯಾಕೆ ಹೋಗೋದ 300, 400, 500 ರೂಪಾಯಿಗೆ ನಾವು ದುಡ್ಯಾಕೆ ಹೋಗ್ತೀವಿ. ಅದನ್ನು ಬಿಟ್ಟು ಇಲ್ಲಿ ಬಂದು ನಿಂದಿರ್ಬೇಕು. 1 ದಿವಸದ ಪಗಾರನೂ ಹಾಳು, ಇತ್ತಾಗ ರೇಷನ್ನೂ ಇಲ್ಲ. ಸರ್, ಏನು ಸಮಸ್ಯೆ ಆಗ್ತದೆ ಇಲ್ಲಿ ಪ್ರತಿನಿತ್ಯ? ಯಾಕಂದರೆ ರೇಷನ್ ಹೋಗ್ಲಿಕ್ಕೆ ಬಂದಿರ್ತಾರೆ ಜನ, ಸರಿಯಾಗಿ ಸಿಗ್ತಾ ಇಲ್ಲ. ಏನು ಸಮಸ್ಯೆ ಆಗ್ತದೆ ಸರ್? ಇಲ್ಲಿ ಏನಾಗೈತೆ ಅಂದ್ರೆ ಸರ್, ಇವರು ಸರ್ಕಾರದವ್ರು ಏನು ಮಾಡಿದಾರೆ, KYC ಮಾಡಿರಿ ಅಂತ ಹೇಳತ್ತಾರೆ. KYC ಮಾಡೋದು ಇವತ್ತು ಯಾಕೆ ಅರ್ಜೆಂಟ್ ಆಗೈತಿ ಅನ್ನೋದು ಬೇಕಾಗೈತಿ. ಯಾಕಂದ್ರೆ ಇಲ್ಲಿ ರೇಷನ್ ಕೊಡಬೇಕಾದಂಥ ಇದನ್ನು ಮೊದಲು ರೇಷನ್ ಕೊಡ್ರಿ. ಈ ತಿಂಗಳದ ಆಗಸ್ಟ್ ತಿಂಗಳದ ರೇಷನ್ ಕೊಡ್ಬೇಕು, ರೇಷನ್ ಕೊಡ್ರಿ. ಅದನ್ನು ಬಿಟ್ಟು ನೀವು KYC ಮಾಡಿಸ್ಕೊಂಬರ್ರಿ, ರೇಷನ್ ಕೊಡ್ತೀವಿ ಅಂತೇಳಿ ಅಂಗಡಿಕಾರ ಹೇಳ್ತಾರೆ. ಹೊಳ್ಳೆ ಇಲ್ಲಿ ರೇಷನ್ಗೆ ಬಂದರೆ ಇಲ್ಲೇನು KYC ಮಾಡ್ಸಕ್ಕಂತ ಬಂದರೆ ಇಲ್ಲಿ ಸರ್ವರ್ ಇಲ್ಲ. ಇದು ಪ್ರತಿ ತಿಂಗಳೂ ಆಗ್ತಾಯಿದೆ. ಇದು ಸರ್ವರ್ ಅಂದ್ರೇನು? ನೀವು ನನಗನಿಸಿದ ಮಟ್ಟಿಗೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಐತೇನಿಲ್ಲ ಬಡವರಿಗೆ ರೇಷನ್ ಕೊಡೋಕೆ, ಅದನ್ನ ಹೇಳಿಬಿಡ್ರಿ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.